ಮಾನ್ಯ ಆಯುಕ್ತರು ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಬೆಂಗಳೂರು ಇವರ ಒಂದು ಸುತ್ತೋಲೆಯಂತೆ ಈಗಾಗಲೇ ತಮಗೆಲ್ಲ ಗೊತ್ತಿರಬೇಕು, ದಿನಾಂಕ 2ನೇ ಮಾರ್ಚ್ 2026ರಂದು ಕೆಲವು ಸೂಚನೆಗಳನ್ನ ಎಲ್ಲ ಸಾರ್ವಜನಿಕರು ಅನುಸರಣೆ ಮಾಡಬೇಕಂತ ಹೇಳಿ ಸುತ್ತೋಲೆಯನ್ನ ಹೊರಡಿಸಿದ್ರು. ಈಗಾಗಲೇ ನಮ್ಮ ವೈದ್ಯಕೀಯ ಏನು ಇಲಾಖೆಯವರು ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಏನಿದೆ, ಡಾಕ್ಟರ್ಸ್ ಇಲ್ಲೇ ಇದ್ದಾರೆ, ಡಾಕ್ಟರ್ ಎಂಟಿನ್ ಮತ್ತು ಡಾಕ್ಟರ್ ಕುಪ್ಪದವರು. ಸೊ ಈಗಾಗಲೇ ಎಲ್ಲ PHC ಮೂಲಕ ಸಾರ್ವಜನಿಕರಿಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಹೀಟ್ ವೇವ್ಸ್ ಯಾವ ರೀತಿ ಇದೆ ಅಂತ, ಯಾಕಂದ್ರೆ ನಿಮ್ಗೆ ಗೊತ್ತಿರಬೇಕು, ಈ ವರ್ಷದ್ದು ಹೀಟ್ ವೇವ್ಸ್ ಮತ್ತೆ ಕಳೆದ ವರ್ಷದ ಹೀಟ್ ವೇವ್ಸ್ ನಾವು ಕಂಪೇರ್ ಮಾಡಿದ್ರೆ ಬಹಳಷ್ಟು ಈ ವರ್ಷ ತಾಪಮಾನ ಅತಿ ಗರಿಷ್ಠ ಮಟ್ಟದಲ್ಲಿ ಇರ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರು ಇರ್ಬೋದು, ಎಲ್ಲರೂ ಅಧಿಕಾರಿ ಇರಲಿ ಏನೇ ಇರಲಿ, ಸೊ ಹೀಟ್ ವೇವ್ಸ್ ಅಂದ್ರೆ ಅದರಿಂದ ಏನೇನೋ ಪರಿಣಾಮಗಳಾಗ್ತವೆ, ನಾವು ಅದರಿಂದ ಯಾವ ರೀತಿ ಏನು ಉಳಿಸ್ಕೋಬೇಕು ಆ ಹೀಟ್ ವೇವ್ಸ್ ಇಂದ. ಸೊ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ವಿಸ್ತೃತವಾಗಿ ತಮಗೆಲ್ಲ ನಾನು ನೀಡ್ತೀನಿ. ಬಟ್ ಏನಂದ್ರೆ ನಾನು ತಾಲೂಕು ಆಡಳಿತ ವತಿಯಿಂದ ಹೇಳೋದು ಅಷ್ಟೇ ವಿನಂತಿ ಎಲ್ಲ ಸಾರ್ವಜನಿಕರಿಗೆ. ಈಗ ಮೇ 12ನೇ ತಾರೀಕುವರೆಗೂ ಇರಬಹುದು ಅಂತ ಹೇಳಿ ಕೆಲವು ಸೂಚನೆಗಳನ್ನ ನಮ್ಮ ಹವಾಮಾನ ಇಲಾಖೆಯಿಂದ ಬಂದಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಸಾರ್ವಜನಿಕರು ಏನ್ ಮಾಡ್ಬೇಕಪ್ಪ ಅಂದ್ರೆ, ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಬಹಳಷ್ಟು ಬಿಸಿಲಿರೋದ್ರಿಂದ ಅನಿವಾರ್ಯ ಮತ್ತು ಅಗತ್ಯತೆ ಅನುಗುಣವಾಗಿ ಮಾತ್ರ ನೀವು ಹೊರಗಡೆ ಬಿಸಿಲಿಗೆ ಹೋದ್ರೆ ಮಾತ್ರ ನಿಮಗೆ ಒಂದು ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಏನಂತಂದ್ರೆ, ನಿಮ್ಗೆಲ್ಲ ಗೊತ್ತಿರಬೇಕು, ಹೀಟ್ ವೇವ್ಸ್ ಅಂದಾಗ ಸನ್ ಸ್ಟ್ರೋಕ್ಸ್ ಅಂತ ಕರಿತೀವಿ, ಶಾಖಾಘಾತ ಅಂತ ಅಂತಾರೆ. ಅದರಿಂದ ಬಹಳಷ್ಟು ಆಯಾಸ ಇರ್ಬೋದು, ಏನೋ ಆಯಾಸ ಅಂದ್ರೆ ನಿಮ್ಗೆಲ್ಲ ಕೈಕಾಲು ನೋವು ಬರೋದು, ತಲೆನೋವು ಬರೋದು, ಅಥವಾ ಹಸಿವು ಆಗದೇ ಇರೋದು ಬಹಳಷ್ಟು ಇರ್ತವೆ. ಈ ತರ ಏನಾದ್ರೂ ಬಂದ್ರೆ ದಯವಿಟ್ಟು ತಾವು ಅದನ್ನು ಸಮೀಪದಲ್ಲಿರುವಂತಹ ಒಂದು PHC ಗೆ ವಿಸಿಟ್ ಮಾಡಿದ್ರೆ ಖಂಡಿತ ಅದೇನಂದ್ರೆ ಒಂದು ನಿರ್ಜಲೀಕರಣ ಅಥವಾ ನಾವು ಡಿಹೈಡ್ರೇಷನ್ ಅಂತ ಕರಿತೀವಿ. ನಾವೇನ್ ಮಾಡ್ತೀವಿ ಅಂದ್ರೆ, ನೀರಡಿಕೆ ಆದಾಗ ಮಾತ್ರ ನೀರು ಕುಡಿಲಿಕ್ಕೆ ನಾವು ಹೋಗ್ತೀವಿ. ದಯವಿಟ್ಟು ನೀರಡಿಕೆ ಆಗೋಕ್ಕಿಂತ ಮುಂಚೆ ನೀರು ಕುಡಿಯುವಂತ ವ್ಯವಸ್ಥೆ ನಾವು ಮಾಡ್ಕೋಬೇಕು. ಈಗಾಗಲೇ ನಮ್ಮ ಪಂಚಾಯತಿ ಮಟ್ಟದಲ್ಲಿ ಇರ್ಬೋದು, ಎಲ್ಲಾ ಕಚೇರಿಗಳಲ್ಲಿ ಇರ್ಬೋದು, ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ನಮ್ಮ ಸೀಸನಲ್ ಫ್ರೂಟ್ ಅಂತ ಕರಿತೀವಿ, ಅಂದ್ರೆ ಏನು ಆಯಾ ಒಂದು ಕಾಲಕ್ಕೆ ಅನುಗುಣವಾಗಿ ಬರುವಂತ ಹಣ್ಣುಗಳನ್ನ ಸ್ವೀಕರಿಸುವಂತ ವ್ಯವಸ್ಥೆ ಮಾಡ್ಬೇಕಿಲ್ಲ. ಹೌದಾ, ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದ್ರೂ ಮಾನ್ಯ ಘನ ಸರ್ಕಾರದ ಸೂಚನೆಗಳನ್ನು ಸರಿಯಾಗಿ ಪಾಲನೆ ಮಾಡಿದ್ದೇ ಆದ್ರೆ ಯಾವುದೇ ರೀತಿಯಿಂದ ಶಾಖಾಘಾತ ಆಗೋದು ಬಹಳ ಕಡಿಮೆ ಆಗುತ್ತೆ. ಸೊ ನಮ್ಮ ಜವಾಬ್ದಾರಿ, ಎಲ್ಲರ ಜವಾಬ್ದಾರಿ, ನಾವೆಲ್ಲ ಸಾರ್ವಜನಿಕರು ಓಕೆ ಏನು ಮಾಡ್ಬೇಕಪ್ಪ ಅಂದ್ರೆ, ಯಾವ ಸಮಯದಲ್ಲಿ ಅನಿವಾರ್ಯ ಇರುತ್ತೆ ಆ ಸಮಯದಲ್ಲಿ ಮಾತ್ರ ಹೋಗುವಂತ ವ್ಯವಸ್ಥೆ ಮಾಡ್ಕೋಬೇಕು. ನಾವು ಏನು ಅನಿವಾರ್ಯ ಪ್ರಸಂಗ ಬಂದಾಗ ಮಾತ್ರ ಏನ್ ಮಾಡ್ಕೋಬೇಕು ಆ ರೀತಿ ಮಾಡ್ಕೋವಂತ ವ್ಯವಸ್ಥೆ. ಅದಕ್ಕಿಂತ ಹೆಚ್ಚಿಗೆ ಅಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿ, ಓಕೆ, ಅದಕ್ಕಿಂತ ಮುಂಚೆ ತಡೆಗಟ್ಟುವಂತ ವ್ಯವಸ್ಥೆ ಮಾಡಬೇಕು. ಸೊ ಇಷ್ಟು ನಾವು ತಾಲೂಕಾಡಳಿತ ಹೇಳ್ತೀನಿ ಏನಂದ್ರೆ, ನಮ್ಗೆ ಎಚ್ಚರಿಕೆ ಮೂಲಕ ಅರಿವು ಮೂಡಿಸೋದಿದೆ. ಸೊ ತಾವೆಲ್ಲ ಮಾಧ್ಯಮದವರು ಏನಿದ್ದೀರಿ, ಪತ್ರಿಕಾ ಮಾಧ್ಯಮ ಸ್ನೇಹಿತರು, ಇದನ್ನ ಸ್ವಲ್ಪ ಹೆಚ್ಚು ಸಾರ್ವಜನಿಕರಿಗೆ ಮುಟ್ಟುವಂತ ಆಗ್ಬೇಕು. ಕೆಲವೊಂದು ತಮಗೆ ಸೂಚನೆಗಳು ಏನ್ ಕೊಟ್ಟಿದ್ದಾರೆ ಸೂಚನೆಯಲ್ಲಿ, ಅದನ್ನ ನಾವು ವಿವರವಾಗಿ ಮತ್ತೆ ನಾನು ನಿಮ್ಗೆ ಕೊಡ್ತೀನಿ. ಸೊ ಅಲ್ಲಿಗೆ ಅದಕ್ಕಿಂತ ಮುಂಚೆ ತಾವು ಡಾಕ್ಟರ್ ಯಾರಾದ್ರೂ ಒಂದೆರಡು ಮಾತು ಅಂದ್ರೆ ವೈದ್ಯಕೀಯ ದೃಷ್ಟಿಯಿಂದ, ಹೆಲ್ತ್ ದೃಷ್ಟಿಯಿಂದ ಯಾವ ರೀತಿ ನಾವು ತಡೆಗಟ್ಟಬೇಕು ನಾವು ಹೆಲ್ತ್ ಅನ್ನ ಅಂತ ಹೇಳ್ತಾರೆ.